ಮಾಜಿ ಸಚಿವ ರೇವಣ್ಣ ವಿರುದ್ಧ ಸಂತ್ರಸ್ತೆ ಅಪಹರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ರೇವಣ್ಣ. ಪದೇ ಪದೇ ಮನವಿಯನ್ನ ಮಾಡ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಜಾಮೀನು ನೀಡುವಂತೆ, ಮಧ್ಯಂತರ ಜಾಮೀನು ನೀಡುವಂತೆ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೇನೆ. ದೂರುದಾರರು ಉದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಯಾವುದೇ ಪ್ರಾಥಮಿಕ ಅಪರಾಧ ಇಲ್ಲದೆ ಹೋದ್ರೂ ಕೇಸ್ ದಾಖಲಿಸಿದ್ದಾರೆ. ಮಹಿಳೆ ನಾಪತ್ತೆಯಾಗಿದ್ದೇ ಆದ್ರೆ ಹೇಬಿಯಸ್ ಕಾರ್ಪಸ್ ಹಾಕಬಹುದಿತ್ತು. ದೂರುದಾರರು ಉದ್ದೇಶಪೂರ್ವಕವಾಗಿ ಆರೋಪಿಸ್ತಾ ಇದ್ದಾರೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡಿ ಅಂತ ಮತ್ತೆ ಮತ್ತೆ ಮನವಿ ಮಾಡ್ತೇನೆ. ಸಂಜೆ 5:30ಕ್ಕೆ ಎಸ್ಐಟಿ ಮುಂದೆ ರೇವಣ್ಣ ಹಾಜರಾಗ್ತಾರೆ ಅನ್ನೋದು ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರ ವಾದ. ಎಸ್ಐಟಿ ಪರ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಾಡ್ತಿದ್ದಾರೆ. ರೇವಣ್ಣ ಪ್ರಭಾವಿ ಇದ್ದಾರೆ. ಜೊತೆಗೆ ಯಾರೇ ರೇವಣ್ಣ ವಿರುದ್ಧ ದೂರು ಕೊಡೋದಕ್ಕೆ ಹೋದ್ರು ಕಿಡ್ನಾಪ್ ಆಗ್ತಾರೆ ಎನ್ನುವಂತಹ ಸಂದೇಶ ರವಾನೆಯಾಗ್ಬಿಡುತ್ತೆ. ಜಾಮೀನು ಕೊಡಬಾರದು ಅನ್ನೋದು ಎಸ್ಐಟಿ ಪರ ವಕೀಲರ ವಾದ. ಮೇಲ್ನೋಟಕ್ಕೆ ಯಾವುದೇ ಪ್ರಾಥಮಿಕ ಅಪರಾಧ ಇಲ್ಲದಿದ್ರೂ ಕೇಸ್ ದಾಖಲಿಸಲಾಗಿದೆ. ಹೀಗಾಗಿ ಮಧ್ಯಂತರ ಜಾಮೀನು ನೀಡುವಂತೆ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೇನೆ. ಸಂಜೆ 5:30ಕ್ಕೆ ಎಸ್ಐಟಿ ಮುಂದೆ ರೇವಣ್ಣ ಹಾಜರಾಗ್ತಾರೆ ಅಂತ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದ ಮಾಡ್ತಾ ಇದ್ದಾರೆ. ಆ ಮಹಿಳೆ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕಾಗಿದೆ. ಎಫ್ಐಆರ್ ನಲ್ಲಿ 364 ಅಳವಡಿಕೆ ಸರಿಯಾಗಿದೆ. ಪ್ರಭಾವಿ ಇದ್ದಾರೆ ರೇವಣ್ಣ. ಜಾಮೀನು ಕೊಡುವಂತಹ ಕೇಸ್ ಇದಲ್ಲ, ಕೊಡಬೇಡಿ ಅನ್ನೋದು ಎಸ್ಐಟಿ ಪರ ವಕೀಲರ ವಾದ. ಮಹಿಳೆ ನಾಪತ್ತೆಯಾಗಿದ್ದಾದ್ರೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಬಹುದಿತ್ತು. ದೂರುದಾರರು ಉದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು ರೇವಣ್ಣ ಪರ ವಕೀಲರ ವಾದ. ರೇವಣ್ಣ ಜಾಮೀನು ಅರ್ಜಿಗೆ ಎಸ್ಐಟಿ ಆಕ್ಷೇಪಣೆ ಸಲ್ಲಿಸಿದ್ದು ಹಿನ್ನೆಲೆಯಲ್ಲಿ ವಾದ ಪ್ರತಿವಾದಗಳು ಮುಂದುವರೆದಿದೆ. ಏನಾದೇಶ ಬರುತ್ತೆ ಎನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ. ಕೆಆರ್ ನಗರದಲ್ಲಿ ಒಂದು ಕೇಸ್ ದಾಖಲಾಯಿತು. ಸಂತ್ರಸ್ತೆಯನ್ನ ಅಪಹರಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಸಂತ್ರಸ್ತೆಯ ಪುತ್ರನೇ ಮಾಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2ನೇ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ, ಸತೀಶ್ ಬಾಬು ಎನ್ನುವರನ್ನ. ಮೊದಲನೇ ಆರೋಪಿ ರೇವಣ್ಣ. ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಮಹಿಳೆ ನಾಪತ್ತೆಯಾಗಿದ್ರೆ ಹೇಬಿಯಸ್ ಕಾರ್ಪಸ್ ಸಲ್ಲಿಸಬಹುದಿತ್ತು. ಉದ್ದೇಶಪೂರ್ವಕವಾಗಿ ದೂರುದಾರರ ಆರೋಪ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಯಾವುದೇ ಪ್ರಾಥಮಿಕ ಅಪರಾಧ ಇಲ್ಲದೆ ಹೋದ್ರೂ ಕೂಡ ಕೇಸ್ ದಾಖಲಾಗಿದೆ. ಸಂತ್ರಸ್ತೆ ಮಗ 20 ವರ್ಷದ ಯುವಕ. ಆತನಿಗೆ ಪ್ರಪಂಚದ ಅರಿವು ಸರಿಯಾಗಿಲ್ಲ ಅನ್ನೋದು ರೇವಣ್ಣ ಪರ ವಕೀಲರ ವಾದ. ಮಧ್ಯಂತರ ಜಾಮೀನು ನೀಡಿ ಅಂತ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೇನೆ ಅಂತ ಮೂರ್ತಿ ಡಿ ನಾಯಕ್ ರೇವಣ್ಣ ಪರ ವಕೀಲರು ವಾದಿಸ್ತಾ ಇದ್ದಾರೆ. ಇದು ಬೇಲ್ ಕೊಡುವಂತಹ ಪ್ರಕರಣ ಅಲ್ಲ, ಕೊಡಬೇಡಿ ಎನ್ನುವುದು ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರ ವಾದ. 2,000ಕ್ಕೂ ಹೆಚ್ಚು ವಿಡಿಯೋಗಳು ವೈರಲ್ ಆಗಿದೆ. ಅಪಹರಣಕ್ಕೊಳಗಾದಂತಹ ಮಹಿಳೆಯ ವಿಡಿಯೋ ಕೂಡ ಅದರಲ್ಲಿದೆ. ದೂರು ನೀಡಿದ್ರೆ ಕಿಡ್ನಾಪ್ ಮಾಡ್ತಾರೆ ಎನ್ನುವಂತಹ ಸಂದೇಶ ರವಾನೆಯಾಗುತ್ತೆ. ಸಂತ್ರಸ್ತೆಯನ್ನ ಬೆದರಿಸುವ ಸಂದೇಶಕ್ಕೆ ಕಿಡ್ನಾಪ್ ಮಾಡಲಾಗಿದೆ. ಪ್ರಭಾವಿ ಇದ್ದಾರೆ ವ್ಯಕ್ತಿ. ರೇವಣ್ಣ ಬಹಳ ಪ್ರಭಾವಿ ವ್ಯಕ್ತಿ. ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ಮಂಜೂರು ಮಾಡಬಾರದು ಅನ್ನೋದು ಎಸ್ಐಟಿ ಪರ ವಕೀಲರ ವಾದ. ಸಂತ್ರಸ್ತೆಯರ ರಕ್ಷಣೆ ಸರ್ಕಾರದ ಕರ್ತವ್ಯ. ಸರ್ಕಾರದ ಅಡಿಯಲ್ಲಿ ಎಸ್ಐಟಿ ರೇವಣ್ಣ ಅವರನ್ನ ಬಂಧಿಸಲೇಬೇಕು ಅಂತ ನಿಂತಿದೆ. ನಮಗೆ ರಕ್ಷಣೆಯ ಅವಶ್ಯಕತೆ ಇದೆ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಅನ್ನೋದು ಅವರ ಮನವಿ. ರಾಜಕೀಯ ಭಾಷಣದಂತೆ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. ಯಾಕೆ ಮಾತನಾಡ್ತಾ ಇದ್ರು ತಿಳಿತಿಲ್ಲ ಅಂತ ಬಿಎನ್ ಜಗದೀಶ್ ಅವರ ವಾದಕ್ಕೆ ಆಕ್ಷೇಪಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಸಂಜೆ 5:30ಕ್ಕೆ ಎಸ್ಐಟಿ ಮುಂದೆ ರೇವಣ್ಣ ಹಾಜರಾಗ್ತಾರೆ. ಎಸ್ಐಟಿ ಮುಂದೆ ಹಾಜರಾಗೋ ಮೊದಲು ಜಾಮೀನು ಕೊಡಿ. ನಿರೀಕ್ಷಣಾ ಜಾಮೀನು ಸಿಕ್ಕರೆ ಎಸ್ಐಟಿ ತನಿಖೆಗೆ ಸಹಕರಿಸ್ತೀವಿ ಅನ್ನೋದು ಮೂರ್ತಿ ಡಿ ನಾಯಕ್ ಅವರ ಮನವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.